ಎಲ್ಲ ಏರಿಯಾದಲ್ಲೂ ಗಣೇಶ ಕೂರ್ಸೋದಂತೂ ಕಾಮನ್ನು. ಆದ್ರೆ ಈ ಏರಿಯಾದಲ್ಲಿ ಗಣೇಶ ಹಬ್ಬಕ್ಕೆ ಇಷ್ಟು ವಿಜೃಂಭಣೆಯಿಂದ ಗಣೇಶನ ಕೂರಿಸ್ತಾರಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಏನಿಲ್ಲ ಅಂದ್ರೂ 1,2,500 ಜನಕ್ಕೆ ಇವತ್ತು ಅನ್ನದಾನನ ಮಾಡಿದ್ದಾರೆ. ಕಳೆದ 27 ವರ್ಷಗಳಿಂದ ವಿಜೃಂಭಣೆಯಿಂದ ಗಣೇಶ ಹಬ್ಬನ ಆಚರಿಸ್ಕೊಂತ ಬಂದಿದ್ದಾರೆ. ಎಲ್ಲಿ ಅಂತ ನೋಡಿದ್ರೆ ನಮ್ಮ ಮಡಿವಾಳದಲ್ಲಿ ಇರ್ತಕ್ಕಂತ ಶ್ರೀ ವಿದ್ಯಾ ಗಣಪತಿ ಗೆಳೆಯರ ಬಳಗಕ್ಕೆ ನಮ್ಮನ್ನು ಕೂಡ ಕರೆದಿದ್ರು. ನಾವು ಕೂಡ ವಿಸಿಟ್ ಮಾಡಿದ್ವಿ. ಅಲ್ಲಿನ ವಾತಾವರಣ ಮತ್ತೆ ಅವ್ರು ಟ್ರೀಟ್ ಮಾಡಿದಂತ ರೀತಿ ತುಂಬಾನೇ ಖುಷಿ ಆಯ್ತು. ದೇವ್ರ ದರ್ಶನ ಮಾಡ್ಕೊಂಡು ಈ ಕಡೆ ಕುಕಿಂಗ್ ಕಡೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ವೆರೈಟಿ ಆಗಿರೋ ಐಟಮ್ಸ್ಗಳನ್ನಂತೂ ಕುಕ್ ಮಾಡ್ತಾ ಇದ್ರು. ಬಿಸಿ ಬಿಸಿಯಾಗಿ ಬಂದವ್ರಿಗೆ ಎಲ್ಲರಿಗೂ ಸರ್ವ್ ಕೂಡ ಮಾಡ್ತಾ ಇದ್ರು. ನಾವು ಕೂಡ ಅಲ್ಲಿನ ಅನ್ನಪ್ರಸಾದನ ಸವಿಯೋಣ ಅಂತ ಸಾಲಲ್ಲಿ ಕುತ್ಕೊಂಡ್ವಿ. ಪಾಯಸ ಅಂತೂ ಸಕ್ಕದಾಗಿತ್ತು. ಅದ್ರ ಜೊತೆಗೆ 2 ತರದ ಪಲ್ಯ, ಮೆಣಸಿನ್ಕಾಯಿ ಬಜ್ಜಿ, ಕೋಸಂಬರಿ, ಒಬ್ಬಟ್ಟು, ಅದ್ರ ಮೇಲ್ಗಡೆ ತುಪ್ಪ, ಹೀಗೆ ಎಲ್ಲ ಐಟಮ್ಸ್ ಕೂಡ ಅವರು ಸರ್ವ್ ಮಾಡ್ತಾ ಇದ್ರು. ಎಲ್ಲ ಐಟಮ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಕೂಡ ಬಂದಿದ್ದಕ್ಕೆ ಗೌರವ ಕೊಟ್ಟು ನಮಗೂ ಕೂಡ ಸನ್ಮಾನ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು. ಈ ವಿಡಿಯೋ ಮುಖಾಂತರ ಗಣೇಶನ್ ಕೇಳ್ಕೊಳ್ಳೋದು ಒಂದೇ, ಎಲ್ಲರಿಗೂ ಒಳ್ಳೇದು ಮಾಡುತ್ತಂದೆ.